ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನೋಡಿ ಫ್ರೆಂಡ್ಸ್, ನಾನು ಪುನಃ ರೋಟ್ರಿ ಆಲೆಮನೆ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಆಲ್ರೆಡಿ ನಾನು ಡೇ 1, 2 ಮತ್ತು 3 ಆಲೆಮನೆ ಉತ್ಸವದ ವಿಡಿಯೋವನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸುಂದರ ಶ್ರೀಮತಿ ಪಟ್ಟ ಯಾರಿಗೆ ಸಿಕ್ತು ಅಂತ ಕೂಡ ಒಂದು ವಿಡಿಯೋವನ್ನು ನಾನು ಪೋಸ್ಟ್ ಮಾಡಿದ್ದೀನಿ. ಸೊ ಇವತ್ತು ಲಾಸ್ಟ್ ಡೇ. ಸಿರ್ಸಿ ತುಂಬ ಫೇಮಸ್ ಆಗಿರುವಂಥ ಒಂದು ಜಾನಪದ ಕಲೆನ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ನಾವು ಬರ್ತಾ ಇದ್ದೀವಿ. ಹಾಗೆ ಎದುರುಗಡೆಗೇ ಈ ರೀತಿ ಎಲ್ಲ ನೋಡಿ ಪಕ್ಷಿಗಳು ಮತ್ತು ಕೆಲವು ಪ್ರಾಣಿಗಳೆಲ್ಲ ಸೇಲ್ಗಿದ್ವು. ಮಕ್ಕಳು ಅಲ್ಲೇ ಸ್ಟಾಪ್ ಆಗಿಬಿಟ್ರು ಅಂತಲೇ ಹೇಳ್ಬೋದು. ನೋಡಿ ಇದೆ ಈ ರೀತಿ ಬೇರೆ ಬೇರೆ ರೀತಿ ಗಿಳಿಗಳು ಅವೆಲ್ಲ ಇದ್ವು. ಸೊ ಒಂದು ತೊಗೊಂಡೋಗೋಣ ಅಂತ ತುಂಬ ಹೇಳ್ತಾ ಇದ್ರು, ಬಟ್ ಬೇಡ ಅಂತ ನಾವೇನು ತೊಗೊಂಡಿಲ್ಲ. ಬಟ್ ತುಂಬ ಕ್ಯೂಟ್ ಆಗಿತ್ತು. ಹಾಗೆ ನಾವು ಈ ಕಡೆಗೆ ಬ್ರೇಕ್ ಡ್ಯಾನ್ಸು ಮತ್ತು ತೊಟ್ಲೆಲ್ಲ ಬಂದಿತ್ತು. ಸೊ ಅದನ್ನು ಒಂದು ಸರಿ ರೈಡ್ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಕಡೆಗೆಲ್ಲ ಕೆಲವಷ್ಟು ಗೇಮ್ಸ್ಗಳಿದ್ವು. ಪೆಪ್ಸಿ ಬಾಟಲ್, ಮಿರಿಂಡಾ ಬಾಟಲ್ಗೆಲ್ಲ ಈ ರೀತಿ ರಿಂಗ್ ಹಾಕೋದಿತ್ತು. ಸೊ ಅದರಲ್ಲಿ ಕೂಡ ನಾನು ಒಂದು ದೊಡ್ಡ ಬಾಟಲನ್ನು ನೀವು ನೋಡ್ತಾ ಇರ್ಬೋದು, ಸ್ಪ್ರೈಟ್ ಬಾಟಲನ್ನು ವಿನ್ ಆದೆ. ಹಾಗೆ ನೋಡಿ ಈ ಕಡೆಗೆ ಕೆಲವಷ್ಟು ನೋಟ್ಗಳನ್ನು ಇಟ್ಟಿದ್ವು, ಅದಕ್ಕೆ ಕೂಡ ರಿಂಗ್ ಹಾಕೋದಿತ್ತು. ಸೊ ಅದನ್ನು ಕೂಡ ಒಂದು ಸಾರಿ ಟ್ರೈ ಮಾಡಿದ್ವಿ, ಸೋತ್ವಿ. ಮಕ್ಕಳು ಕೂಡ ಒಂದು ಸಾರಿ ಟ್ರೈ ಮಾಡಿದ್ರು. ಹಾಗೆ ನಾವು ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೆಕ್ಸ್ಟ್ ನಾನು ಆಗಲೇ ಹೇಳಿದಾಗೆ ಸಿರ್ಸಿನಲ್ಲಿ ಒಂದು ಜಾನಪದ ಕಲೆ ತುಂಬ ಅಂದರೆ ತುಂಬ ಫೇಮಸ್ ಇದೆ. ನೀವು ಈಗಾಗಲೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದು ಏನಂತ ಗೊತ್ತಾಯ್ತಾ? ಬೇಡ್ರ ವೇಷ. ಬೇಡ್ರ ವೇಷ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜೋಶ್ನಿಂದ ಅವರು ಕುಣಿತಾರೆ ಅಂದರೆ, ಅವರು ಕುಣಿಯೋದನ್ನು ನೋಡಿ ನಾವು ನಿಂತಲ್ಲೇ ಅಂದರೆ ಕುಣಿತಾ ಇರ್ತೀವಿ, ಅಷ್ಟು ಜೋಶ್ ಬರುತ್ತೆ. ಆ ರೀತಿ ಅವರು ಅದನ್ನು ಕುಣಿತವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ತುಂಬ ರಾತ್ರಿವರೆಗೆ ಅದು ಒಂದೊಂದೇ ಗಲ್ಲಿನಲ್ಲಿ ಕೂಡ ಈ ರೀತಿ ನೋಡಿ ಬೇಡ್ರ ವೇಷನ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕಾಣುತ್ತೆ. ಸಿರ್ಸಿಯಲ್ಲಿ ಇದು ತುಂಬ ಫೇಮಸ್ಸು ಬೇಡ್ರ ವೇಷ. ಮತ್ತೇನಂದರೆ ಹೋಳಿ ಹಬ್ಬ ಏನು ಬರುತ್ತೆ ಅಲ್ವಾ, ಆ ಟೈಮ್ನಲ್ಲಿ ಈ ಬೇಡ್ರ ವೇಷವನ್ನು ಮಾಡ್ತಾರೆ. ಮಯೂರ್ ಭಾರ್ಕರ್ ಮತ್ತು ರೊಟೇರಿಯನ್ ಡಾಕ್ಟರ್ ಶಿವರಾಮ್ ಈಗಾಗಲೇ ಎಲ್ಲರಿಗೂ ಬೇಡರ ವೇಷದ ಕುರಿತಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾಗಿದೆ. ಬೇಡರ ವೇಷದ ಪ್ರಮುಖ ಪಾತ್ರಧಾರಿಯಾಗಿ ನಮ್ಮ ರೋಟರಿ ಸಹೋದರ, ಮಿಂಚಿನ ವೇಗದ ರೊಟೇರಿಯನ್ ಪ್ರೀತಮ್ ಮಾರ್ಕು, ಹಗ್ಗವನ್ನು ಹಿಡಿದು ಹಿಂಬಾಲಿಸಿದವರು ರೊಟೇರಿಯನ್ ಡಾಕ್ಟರ್ ಕೆ.ವಿ. ಶಿವರಾಮ್ ಮತ್ತು ಖ್ಯಾತ ಹಾಡುಗಾರ ಶ್ರೀಯುತ ಮಯೂರ್ ಬಾರ್ಕು. ಧನ್ಯವಾದಗಳು ಫ್ರೆಂಡ್ಸ್. ಬೇಡ್ರ ವೇಷನ ನೋಡ್ಕೊಂಡು ಬಂದ್ರಿ ಅಲ್ವಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನೋಡಿ ನಾವು ಅಲ್ಲೆಲ್ಲ ನೋಡ್ಕೊಂಡಾದಮೇಲೆ ಕೆಳಗಡೆ ಕೂಡ ಈ ಬೇಡ್ರ ವೇಷ ಬಂದಿತ್ತು. ಸೊ ನಾವೆಲ್ಲರೂ ಒಂದೊಂದು ಫೋಟೋನ ತೆಗೆಸ್ಕೊಳ್ತಾ ಇದ್ವಿ ಅದ್ರ ಜೊತೆಗೇ. ಮತ್ತು ನೋಡಿ ನಾವು ಬಾಂಬೆ ಮಿಠಾಯಿ ತೊಗೊಂಡ್ವಿ. ಮತ್ತು ಆಲೆಮನೆ ಉತ್ಸವಕ್ಕೆ ಬಂದಮೇಲೆ ಒಂದು ಕುಡಿಲೇಬೇಕಲ್ವಾ,
ಏನಂತ ಗೊತ್ತಾಯ್ತಾ ಫ್ರೆಂಡ್ಸ್, ನೋಡಿ ನಾವು ಕಬ್ಬಿನ ಹಾಲನ್ನು ತೊಗೊಂಡು ಬಂದ್ವಿ, ಕಬ್ಬಿನ ಹಾಲು ಜೊತೆಗೆ ಮತ್ತು ಮಿರ್ಚಿ ಬಜಿನ ತೊಗೊಂಡು ಬಂದ್ವಿ. ಅದೇ ಕಬ್ಬಿನ ಹಾಲನ್ನು ತೊಗೊಂಡು ಬಂದು ಕಬ್ಬಿನ ಹಾಲಿನ ದೋಸೆ ಕೂಡ ಮಾಡಿದ್ವಿ. ಆಲ್ರೆಡಿ ನಾನು ಕಬ್ಬಿನ ಹಾಲಿಂದ ದೋಸೆ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ಸೊ ನಿಮ್ಗೆಲ್ರಿಗೂ ಈ ಆಲೆ ಮನೆ ಉತ್ಸವ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಆಲ್ರೆಡಿ 1-2-3 ರೀತಿ ನಾನು ಆಲೆಮನೆ ವ್ಲಾಗ್ಸನ್ನು ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಜೊತೆ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.